ಎಲ್ಲರಿಗೂ ನಮಸ್ಕಾರ. ಇವತ್ತು ಜನವರಿ 12 ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನ. ಹಾಗಾಗಿ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಸ್ವಲ್ಪ ಮಾತನಾಡಲಿದ್ದೇನೆ. ಸ್ವಾಮಿ ವಿವೇಕಾನಂದ ಅವರು 1863 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಇವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವೆಂದೇ ಆಚರಿಸಲಾಗುತ್ತದೆ. ಒಬ್ಬ ವ್ಯಕ್ತಿ ಅಥವಾ ತತ್ವಜ್ಞಾನಿ ಗತಿಸಿ ಹೋಗಿ 100 ವರ್ಷಗಳ ನಂತರವೂ ಅವರ ಹೆಸರನ್ನು ಜನರು ಇನ್ನೂ ನೆನಪಿಸಿಕೊಳ್ಳುತ್ತಾರೆ, ಅವರಿಗೆ ಗೌರವ ನೀಡುತ್ತಾರೆ ಅಂದರೆ ಅಂಥವರು ನಿಜವಾಗಿಯೂ ಮಹಾನ್ ವ್ಯಕ್ತಿಗಳಾಗಿರುತ್ತಾರೆ. ಭಾರತದ ಇತಿಹಾಸದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನ ಇತಿಹಾಸದಲ್ಲೂ ಇಂತಹ ಹಲವಾರು ಸಾಧಕರಿದ್ದಾರೆ ಎಂದು ಹೇಳಬಹುದು. ನಮ್ಮ ದೇಶದ ಮಟ್ಟಿಗೆ ಹೇಳೋದಾದ್ರೆ ಬುದ್ಧ, ಬಸವಣ್ಣ, ಗಾಂಧೀಜಿ, ಅಂಬೇಡ್ಕರ್ ಹೀಗೆ ಹಲವಾರು ಸಾಧಕರಿದ್ದಾರೆ. ದೇಶದ ಭವಿಷ್ಯವನ್ನೇ ಬದಲಾಯಿಸಿದಂತಹ ಮಹಾನ್ ವ್ಯಕ್ತಿಯಾದ ಸ್ವಾಮಿ ವಿವೇಕಾನಂದ ಅವರು ಏಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂದು ಹೇಳಿ ದೇಶದ ಯುವ ಶಕ್ತಿಯನ್ನು ಮೊಟ್ಟಮೊದಲ ಬಾರಿಗೆ ಎಚ್ಚರಿಸಿದವರು. ಯುವ ಶಕ್ತಿಯಲ್ಲಿಯೇ ದೇಶದ ಭವಿಷ್ಯ ಅಡಗಿದೆ ಎಂಬುದನ್ನು ವಿವೇಕಾನಂದ ಅವರು ಗುರುತಿಸಿದ್ದರು. ಶಿಕ್ಷಣವು ಸ್ವೀಕಾರಾರ್ಹ ಗುಣವನ್ನು ರೂಪಿಸುತ್ತದೆ, ಒಳ್ಳೆಯ ಆಲೋಚನೆಗಳನ್ನು ಕಲಿಸುತ್ತದೆ, ಒಳ್ಳೆಯ ವಿಚಾರಗಳನ್ನು ಹೃದಯದಿಂದ ಕಲಿತರೆ ಹೆಚ್ಚು ಲಾಭದಾಯಕವಾಗಿರುತ್ತದೆ ಎಂದು ಹೇಳಿದರು. ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದಂತಹ ಸ್ವಾಮಿ ವಿವೇಕಾನಂದ ಅವರು ವೇದಾಂತ ತತ್ವಶಾಸ್ತ್ರದ ಪ್ರತಿಪಾದಕರಾಗಿದ್ದರು. ತಮ್ಮ ಹಲವಾರು ಪ್ರವಚನಗಳ ಮೂಲಕ ಹಿಂದೂ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಮೂಲ ತತ್ವಗಳನ್ನು ವಿವರಿಸಿದರು. ಇವರು ಬರೆದಿರುವಂತಹ ಕೆಲವು ಸ್ಫೂರ್ತಿದಾಯಕ ನುಡಿಗಳನ್ನು ನಾನೀಗ ಓದಲಿದ್ದೇನೆ. ಈ ಪ್ರಪಂಚವೆಂಬುದು ದೊಡ್ಡ ಗರಡಿ ಮನೆ. ನಾವೆಲ್ಲರೂ ಬಲಿಷ್ಠರಾಗುವುದಕ್ಕೆ ಬಂದಿದ್ದೇವೆ. ನಮ್ಮ ದುಃಖಗಳಿಗೆಲ್ಲ ನಾವೇ ಜವಾಬ್ದಾರರು, ಮತ್ಯಾರೂ ಅಲ್ಲ. ನಮ್ಮ ಅದೃಷ್ಟವನ್ನು ರೂಪಿಸುವಂತವರು ನಾವೇ. ಈ ಪ್ರಪಂಚ ನಿರ್ಮಾಣವಾಗುವುದೇ ಮಾನವನ ಶಕ್ತಿಯಿಂದ ಮತ್ತು ಉತ್ಸಾಹದಿಂದ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತು ನಿಮ್ಮದಾಗುತ್ತದೆ. ಹೃದಯದಿಂದ ಸತ್ಯವನ್ನು ಎದುರಿಸು, ಜಯ ಕಟ್ಟಿಟ್ಟ ಬುತ್ತಿ. ಗುರು ಎಂದರೆ ಕೇವಲ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವಂತವರೇ ಗುರು. ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವಂಥವನು. ಬುದ್ಧಿವಂತ ಎಂದರೆ ಅವಕಾಶವನ್ನೇ ಸೃಷ್ಟಿಸುವಂಥವನು. ಸಾಧನೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಹೀಗೆ ಹಲವಾರು ಸ್ಫೂರ್ತಿದಾಯಕ ನುಡಿಗಳನ್ನು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಧನ್ಯವಾದಗಳು.